ವಿಠ್ಠಲ್ ಬಗಲಿ ಏನು ಮಾಡ್ಯಾನೋ ನನಗಂತೂ ಗೊತ್ತಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಾವು ನಿಮಗೆ ವಿನಂತಿ ಏನು ಮಾಡ್ಕೋತೀನಪ್ಪ ಅಂದರೆ, ಒಬ್ಬ ಮೆಂಬರ್ ಆಗಲಿ ಅಥವಾ ಫಲಾನುಭವಿ ಆಗಲಿ ಬಂದು ಕಟಕದೊಂಡವ್ರು ರೊಕ್ಕ ತೊಗೊಂಡಾರ ಅಂತ ಹೇಳಿದ್ರೆ ನನ್ನ ಕ್ಷೇತ್ರದ ಪ್ರತಿನಿಧಿತ್ವಕ್ಕೆ ರಾಜೀನಾಮೆ ಕೊಡ್ತೀನಿ. ಅಷ್ಟು ಗ್ಯಾರಂಟಿ, ಅಷ್ಟು ಶ್ಯೂರ್ ಇದ್ದೀನಿ ನಾನು. ನಿಮಗಂತೂ ಗೊತ್ತೇ ಅದ, ಯಾವುದೇ ಒಂದೇ ಒಂದು ಪೈಸೆ ಕೊಟ್ಟಿನಿ ಅಂತ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ. ನನ್ನ ಈಗ ಸದ್ಯ ನನ್ನ MLA ರಾಜೀನಾಮೆ ಕೊಡ್ತೀನಿ ನಾನು. ಈ ವಿಠ್ಠಲ್ ಬಗಲಿ ನಿಮ್ಮ ಆಪ್ತ ಸಹಾಯಕರ ಕೆಲಸ ಮಾಡ್ತಾನೆ, ಆಪ್ತ ಸಹಾಯಕ ಕೆಲಸ ಮಾಡ್ತಾನೆ. ಅವ್ನು ಮೊದಲು ಬೂಸ್ನೂರವ್ರು ಬಲ್ಲಿದ್ದ. ಬೂಸ್ನೂರವರು ಎಲ್ಲ ರೆಕಮೆಂಡೇಶನ್ ಮಾಡಿ ನಮ್ಮ ಹುಡುಗಿರ್ಲಿ ಚಲೋ ಅದ ಅಂತ ಹೇಳಿದ್ರು, ಎಕ್ಸ್ಪೀರಿಯನ್ಸ್ ಅದ ಎಲ್ಲ ಅದ ಅಂತ ಹೇಳಿ ನಮ್ಮಲ್ಲಿ ಆಪ್ತ ಸಹಾಯಕ ಇದ್ದದ್ದು ಖರೆ ಬೆಂಗಳೂರಾಗ. ಇಲ್ಲಿ ಮಾತ್ರ ಇಲ್ಲ. ಮತ್ತು ನನ್ನ ದೃಷ್ಟಿಕೋನದೊಳಗೆ ಅವನು ಸಿಂದಗಿ ತಾಲೂಕಿನಾಗ ಏನಾರೇ ಆದರೆ ಸಹಿತ ಅವ ಜವಾಬ್ದಾರತ್ತೆ ಹೆಂಗತ್ತಾರ ಎಲ್ಲರೂ ನನಗಂತೂ ಗೊತ್ತಿಲ್ಲ. ಒಟ್ಟು ಸಿಂದಗಿ ತಾಲೂಕಿನಾಗ ದೇವರಪುರಿಗೆ ಮತಕ್ಷೇತ್ರಕ್ಕೆ ರಾಜುಗೌಡರು ಬರ್ತಾರೆ, ಅವರಿಗೂ ಸಂಬಂಧ ಇಲ್ಲ. BR ಪಾಟೀಲ್ ಅವರು ಹೇಳಿದ್ದಾರೆ. ಆ BR ಪಾಟೀಲ್ ಅವರು ಹೇಳಿದ್ದಾರೆ ಅಂತ ಹೇಳಿ ನಾನು ಸುಮಾರು ಒಂದು 4-5 ಬಾರಿ ವಸತಿ ಸಚಿವರ ಬಳಿ ಹೋಗಿನಿ. ನಾನು ಅಕಸ್ಮಾತ್ ವಸತಿ ಸಚಿವರಿಗೆ ಹೋಗಿ ಕೇಳಿ, ವಸತಿ ಸಚಿವರು ಕಟಕದೊಂಡವ್ರು ಒಂದು ಮನೆ ಕೊಡುವತ್ತು ಹೇಳ್ಯಾರ ಅಂತಂದ್ರೂ ರಾಜೀನಾಮೆ ಕೊಡ್ತೀನಿ ನಾ. ಅದ್ರಾಗಿನ ಎರಡನೇ ಮಾತಲ್ಲಿ ಬರೀ ನಾ 4-5 ಸರ್ತಿ ಹೋಗಿನಿ. ಎದಕ್ಕೆ ಹೋಗಿನಪ್ಪ ಅಂದ್ರೆ, ಕೆಲವು ಸಮುದಾಯಗಳನ್ನ ಅಂದ್ರೆ ಅವ್ರ ಸಮುದಾಯ ಅಲ್ಪಸಂಖ್ಯಾತರಿಗೋಸ್ಕರ ಮಸೂತಿ ಮಂದಿ ಕೆಲವೊಂದು ಯಾವುದ್ರಿ ಖಬರಸ್ತಾನ್ ಈ ವಿಷಯಕ್ಕೆ ಹೋಗಿನಿ. ಮತ್ತು ನಿನ್ನೆನೇ ರಾತ್ರಿ ಹೋಗಿದ್ದೆ ಅವ್ರ ಹತ್ರ, ಹೋಗಿ ಬರ್ಕೊಂಡು ಬಂದೀನಿ. ಇವತ್ತು ಇಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ಹೇಳ್ತೀನಿ, ನೇರವಾಗಿ ಫೋನ್ ಮಾಡಿ ಹೇಳ್ಯಾರ ಅವರು, ಕಟಕದೊಂಡವ್ರು ಹಿಂಗೆ ತಂದಾರಪ್ಪ, ನೀ ಅದಕ್ಕೆಲ್ಲ ಇದು ಹಾಕಿಲ್ಲ, ಔಟ್ರೋಡ್ ನಂಬರ್ ಹಾಕಿಲ್ಲ, ನೀನು ಬಂದು ಔಟ್ರೋಡ್ ನಂಬರ್ ಹಾಕಿ ಅವ್ರ ಮನೆಗೆ ಹೋಗಿ ಕೊಡುವಂತ ಹೇಳ್ಯಾರ. ಮತ್ತು ನಾನು ಅದಕ್ಕೆ ಕೇವಲ ಲೆಟರ್ ಅಷ್ಟೇ ಕೊಟ್ಟಿರಿ ನೀವು? ಅದು ಹೊರಗಿನವ್ರಿಗೆ ಲೆಟರ್ ಕೊಟ್ಟಿಲ್ಲ ನಾವು. ನಮ್ಮ ಕ್ಷೇತ್ರದೊಳಗೆ ಯಾರು ಬರ್ತಾರೆ ಅವ್ರಿಗೆ ಲೆಟರ್ ಕೊಟ್ಟಿನಿ. ಯಾರು ಬರ್ತಾರೆ ಅವ್ರಿಗೆ ಬೇಕಾದ್ರೆ ನಾವು ಬರಲಿ. ಪಂಚಾಯತಿ ಮೆಂಬರ್ ಎಲ್ಲರಿಗೂ ಲೆಟರ್ ಕೊಟ್ಟು, ಸಾಮಾನ್ಯ ಸದಸ್ಯ ಬಂದಂದ್ರೂ ಲೆಟರ್ ಕೊಟ್ಟಿನಿ. ಈಗ ಏನಾಗಬೇಕಂತ್ರಿ? ಈಗ ಅವ್ರ ವಿರುದ್ಧ ಏನಾರ ಕ್ರಮ ಕೈಗೊಳ್ಬೇಕಂತಾರೋ ಹೆಂಗ್ರಿ? ಯಾರ ವಿರುದ್ಧ? ವಿಠ್ಠಲ್ ಬಗಲಿ ಯಾರು ತಪ್ಪು ಮಾಡ್ಯಾರ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಅದರಾಗಿ ನಾವು ಸರ್ಕಾರದೊಳಗೆ ಇದ್ದೇ ಇರ್ತಾರೆ. BR ಪಾಟೀಲ್ರು ಲೆಟರ್ ಬರ್ತೀನಿ ಅಂತ ಈಗ TV ನ್ಯೂಸ್ನಾಗ ನೋಡಿನಿ ನಾನು.